ನಮಸ್ತೆ ಮಿತ್ರರೇ. ನಾವು ಕರಾವಳಿಗರು ಹೆಚ್ಚಾಗಿ ಸೌತೆಕಾಯಿ ಅಥವಾ ಆಶ್ ಗಾರ್ಡ್ನಿಂದ ಈ ಮೊಸರು ಬಜ್ಜಿಯನ್ನು ಮಾಡ್ತೇವೆ. ಅದಂತೂ ಬಹಳ ರುಚಿಕರವಾಗಿ ಬರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಇವತ್ತು ನಾನು ಯೂಟ್ಯೂಬಲ್ಲಿ ಒಂದು ವೈರಲ್ ಆದಂತಹ ದಹಿ ಕ್ಯಾಪ್ಸಿಕಮ್ ನೋಡಿದೆ. ಹೇಗೆ ಮಾಡುವುದೆಂದು ನೋಡಿ ಅದನ್ನು ಟ್ರೈ ಮಾಡಿದೆ. ಬಹಳ ರುಚಿಕರವಾಗಿ ಬಂತು. ಅದನ್ನು ಇವತ್ತು ನಿಮ್ಮ ಮುಂದೆ ತೋರಿಸ್ತಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಈ ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಹೇಗೆ ಮಾಡುವುದು ಎಂದು ನೋಡೋಣ. ಈ ಕ್ಯಾಪ್ಸಿಕಮಿನ ನಮಗೆ ಬೀಜ ಬೇಡ ವೀಕ್ಷಕರೇ. ನೋಡಿ, ಇದನ್ನು ಹೀಗೆ ಉದ್ದುದ್ದಕ್ಕೆ ಪೂರದಲ್ಲಿ ನಾವು ಕಟ್ ಮಾಡಿಕೊಳ್ಳೋದು. ಈ ಬೀಜವನ್ನು ನಾವು ಡಿಸ್ಕಾರ್ಡ್ ಮಾಡ್ಕೊಳ್ಳೋಣ. ಅಥವಾ ನೀವು ಯಾವುದೋ ಸಾಂಬಾರು ಮಾಡುವಾಗ ಈ ಬೀಜವನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಪೂರದಲ್ಲಿ ನೋಡಿ ಉದ್ದುದ್ದಕ್ಕೆ ನಾನು ಇದನ್ನು ಕಟ್ ಮಾಡ್ಕೊಳ್ತೇನೆ. ವೀಕ್ಷಕರೇ, ಎಣ್ಣೆ ಬಿಸಿ ಆಯಿತು. ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಸಣ್ಣದು ಮಾಡಿಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈ ಕಾಯಿ ಮೆಣಸನ್ನು ಹಾಕೊಳ್ಳೋಣ. ಇನ್ನು ಈರುಳ್ಳಿಯನ್ನು ಇದರಲ್ಲಿ ಹೀಗೆ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಬಾಡಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡುವಾಗ ಈ ಕ್ಯಾಪ್ಸಿಕಮ್ಮನ್ನು, ಇದು ಭಾರಿ ಕ್ವಿಕ್ ಆಗುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು, ಹಾಕ್ಕೊಂಡು ಒಳ್ಳೆ ಬಾಡಿಕೊಳ್ಳೋಣ. ಈ ಕ್ಯಾಪ್ಸಿಕಮ್ ಹೀಗೆ ಎಣ್ಣೆಯಲ್ಲಿ ಕಾಯುವಾಗಲೇ ಬಹಳ ಚೆನ್ನಾದ ಪರಿಮಳ ಬರ್ತಾ ಉಂಟು ವೀಕ್ಷಕರೇ. ನೋಡಿ, ಸ್ವಲ್ಪ ಬಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ನಾನು ಹಿಮಾಲಯ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಿದ್ದೇನೆ. ಎಷ್ಟು ನೋಡಿಕೊಂಡು ಹಾಕೊಳ್ಳಿ. ಇದು ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ. ಚಪಾತಿಗಂತೂ ಸೂಪರ್ ಆದ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಷ್ಟು ಫ್ರೈ ಆಗುವಾಗ ನಾವೀಗ ಇದಕ್ಕೆ ಈ 2 ಚಮಚಗಳಷ್ಟು ಕಡಲೆಯ ಹುಡಿಯನ್ನು ಇದರಲ್ಲಿ ಹಾಕ್ಕೊಂಡು ಇದೆಲ್ಲದು ರೋಸ್ಟ್ ಆಗಬೇಕು, ಅದರೊಟ್ಟಿಗೆ ಫ್ರೈ ಆಗಬೇಕು. ವೀಕ್ಷಕರೇ, ಇಷ್ಟ ಆಗುವಾಗ ನೋಡಿ, ಇದು 1 ಚಮಚದಷ್ಟು ಮೆಣಸಿನ ಪುಡಿ ಮತ್ತು 1 ಚಮಚದಷ್ಟು ಕೊತ್ತಂಬರಿ ಪುಡಿ. ನೀವು ಮೆಣಸಿನ ಹುಡಿ ನೀವು ಬೇಕಾದ್ರೆ ಎಕ್ಸ್ಟ್ರಾ ಹೆಚ್ಚು ಹಾಕ್ಕೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ಇದು ಸಹ ಹಸಿ ವಾಸನೆ, ಯಾವುದ್ರ ಹಸಿ ವಾಸನೆ ಹೇಳಿ ಸಣ್ಣ ಉರಿ ಇರಲಿ. ಅದಕ್ಕೆ ನೀರೇನು ಹೆಚ್ಚು ಹಾಕ್ಕೊಳ್ಳಿಕ್ಕಿಲ್ಲ. ಯಾಕೆ ಹೇಳಿದರೆ ನಮಗೆ ಕ್ಯಾಪ್ಸಿಕಮ್ ತುಂಬ ಬೇಯಲಿಕ್ಕೆ ಇಲ್ಲ. ಕ್ಯಾಪ್ಸಿಕಮನ್ನು ನಾವು ಹೆಚ್ಚಾಗಿ ಯಾವುದ್ರಲ್ಲಿ ಹೆಚ್ಚು ಬೇಯಿಸ್ಕೊಳ್ಳೋದಿಲ್ಲಲ್ಲ, ಅದಾದಲ್ಲಿ ಬೇಯಿಕೊಳ್ಬೇಕದು. ಈ ಕಡಲೆ ಹುಡಿಯ ಹಸಿ ವಾಸನೆ, ಕ್ಯಾಪ್ಸಿಕಮ್ನ ಹಸಿ ವಾಸನೆ, ಎಲ್ಲ ಹಸಿ ವಾಸನೆ ಅಂದರೆ ಇವನ್ ಮೆಣಸಿನ ಹುಡಿಯ ಹಸಿ ವಾಸನೆ ಹೋಗುವಾಗ ನಾವು ಈ ಆಫ್ ಮಾಡಿಕೊಂಡು ಈ ಕರ್ಡನ್ನು ಇದಕ್ಕೆ ಮಿಕ್ಸ್ ಮಾಡ್ತೇವೆ. ಎಷ್ಟು ಕರ್ಡ್ ನಿಮಗೆ ಬೇಕು ನೋಡಿ, ಇದರ ಹದಕ್ಕೆ ಅನುಗುಣವಾಗಿ ಬಹಳ ಚೆನ್ನಾಗಿ ಬರ್ತದೆ. ಟೇಸ್ಟ್ ಸಹ ಸೂಪರ್ಬ್ ಆಗಿರ್ತದೆ. ಸ್ವಲ್ಪ ಹುಳಿ ಮೊಸರಿದ್ರೆ ಸಹ ಬಹಳ ಉತ್ತಮ. ಮಾತ್ರ ಒಮ್ಮೆ ನಮ್ಮ ಹತ್ರ ಹುಳಿ ಮೊಸರು ಇರ್ತದೆ ನಾವು ಮಾಡಿದ್ದೆ, ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ, 100 ಗ್ರಾಮ್ಸ್ನಷ್ಟು ನಾನು ಮೊಸರನ್ನು ಹಾಕ್ಕೊಂಡು ಆಯಿತು, ಏನಿಲ್ಲ. ಸ್ವಲ್ಪ ಖಾರ ಹೆಚ್ಚು ಬೇಕಿದ್ದವರು ನೀವು ಸ್ವಲ್ಪ ಮೆಣಸಿನ ಹುಡಿಯನ್ನು ಜಾಸ್ತಿ ಮಾಡಿದರೆ ಇರ್ತದೆ. ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡದ್ದು. ಈ ಚಪಾತಿಯೊಟ್ಟಿಗೆ ತಿನ್ನಲಿಕ್ಕೆ ಅಂತೂ ಕ್ವಿಕ್ಕಾಗಿ ಮಾಡುವಂತಹದ್ದು, ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದಂತಹದ್ದು. ಸರ್ವ್ ಮಾಡುವ ಮೊದಲು ಇದರ ಮೇಲೆ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನು ಉದಿಸ್ಕೊಳ್ಳೋಣ. ನೋಡಿ, ಇನ್ನು ಇಲ್ಲಿ ಚಪಾತಿ ಸಹ ರೆಡಿಯಾಗಿ ಉಂಟು. ಒಂದು ಚಪಾತಿ, ಅದರ ಒಟ್ಟಿಗೆ ನಮ್ಮ ಕ್ಯಾಪ್ಸಿಕಮ್ ಗ್ರೇವಿ. ನೋಡಿ, ಎಷ್ಟು 5-6 ಚಪಾತಿ ತಿನ್ಬೋದು, ಅಷ್ಟು ರುಚಿಕರವಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲಭ ರೀತಿಯಲ್ಲಿ ಕ್ವಿಕ್ಕಾಗಿ ಮಾಡುವಂತಹ ಚಪಾತಿ ಅಥವಾ ಇಡ್ಲಿ ಸಹ ತಿನ್ಬೋದು ಬೇಕಿದ್ರೆ.
ಅದೇನು ತೊಂದರೆ ಇಲ್ಲ. ಆದರೆ ಇಡ್ಲಿಗೆ ಚಟ್ನಿಯೇ ಸೂಟ್ ಆಗುವಂಥ, ಇದಕ್ಕೆ ಬಹಳ ಸೂಟ್ ಆಗ್ತದೆ ಇದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.